ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಪ್ರೊಫೆಸರ್ ಎಂ.ಜಿ. ಬಸವರಾಜ, ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಮತ್ತು ನಿರ್ದೇಶಕರು, ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರ ಮಂಡ್ಯ ಮತ್ತು ಮಾನಸ ಗಂಗೋತ್ರಿಯ ಗಾಂಧಿ ಭವನದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ. ಈಗ ನನ್ನ ಪರಿಚಯ, ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐದಹಳ್ಳಿ ಎಂಬ ಕುಗ್ರಾಮದ ಶ್ರೀ ಡಿ.ಎಂ. ಗುರುಸಿದ್ದಯ್ಯ ಮತ್ತು ಶ್ರೀಮತಿ ಗೌರಮ್ಮ ಅವರ ಮಧ್ಯಮ ಪುತ್ರನಾಗಿ ಜನಿಸಿದ್ದೇನೆ. ನಮ್ಮ ಅಣ್ಣನವರು ಜಗದೀಶ್, ಆನಂದ್ ಮೂರ್ತಿ, ಅಕ್ಕ ಶಾರದಮ್ಮ, ತಂಗಿ ಉಮಾದೇವಿ ಮತ್ತು ವ್ಯೋಮಕೇಶ್ ತಮ್ಮ. ನಾವು ವ್ಯವಸಾಯ ಕುಟುಂಬದಿಂದ ಬಂದವರು. ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಪ್ರಾಧ್ಯಾಪಕನಾಗಿ, ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ. ಹೊನ್ನಾಳಿಗಿಂತ ಮುಂಚೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ವಿದ್ಯಾಭ್ಯಾಸ ಮಾಡಿದ್ದೇನೆ. ಪ್ರಾಥಮಿಕ ಶಾಲೆ ಸ್ಟಾರ್ಟ್ ಮಾಡ್ಲಾ? ಪ್ರಾಥಮಿಕ ಶಾಲೆ ಹಿರಿಯೂರು ತಾಲೂಕ್ ಐನಹಳ್ಳಿ ಗ್ರಾಮದಲ್ಲಿ ಮಾಡಿದೆ. ನಂತರ ಮಿಡ್ಲ್ ಸ್ಕೂಲನ್ನು ಹಿರಿಯೂರು ತಾಲೂಕಿನ ಹೇಮರಾಳ ಗ್ರಾಮದಲ್ಲಿ ಮಾಡಿದೆ. ನಂತರ ಹೈಸ್ಕೂಲನ್ನು ತಾಲೂಕು ಕೇಂದ್ರ ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಮಾಡಿದೆ ಅದನ್ನು. ನಂತರ ಕಾಲೇಜು SJM ಕಾಲೇಜ್ ಚಿತ್ರದುರ್ಗ, ಅಲ್ಲಿ ಡಿಗ್ರಿ ಮುಗಿಸಿದ ನಂತರ ಮೈಸೂರು ಯೂನಿವರ್ಸಿಟಿ ಸರ್ ಎಂ ವಿಶ್ವೇಶ್ವರಯ್ಯ ಕುವೆಂಪು ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ಸ್ನಾತಕೋತ್ತರ ಕೇಂದ್ರದಲ್ಲಿ ನಾನು MA ಎಕನಾಮಿಕ್ಸ್ ಅನ್ನ ಅಲ್ಲಿ ಮಾಡಿದ ನಂತರ ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ PhD ಪದವಿಯನ್ನ ಮತ್ತು ಡಿಪ್ಲೊಮಾ ಇನ್ ಗಾಂಧಿಯನ್ ಸ್ಟಡೀಸ್ ಮಾಡಿದೆ ನಾನು. ಆಮೇಲೆ ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಒಂದು 18 ವರ್ಷಗಳ ಕೆಲಸ ಮಾಡಿದ್ಮೇಲೆ PhD ಮಾಡಿದ ನಂತರ ನನಗೆ ಮೈಸೂರು ಯೂನಿವರ್ಸಿಟಿ ಪ್ರಾಧ್ಯಾಪಕನಾಗಿ ಮತ್ತು ಅಲ್ಲಿನ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಬಂತು. ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ಹಿರೇಕಲ್ ಮಠದ ಸ್ವಾಮಿಗಳು ಮತ್ತು ಮೈಸೂರಿನ ಸುತ್ತೂರು ಮಠದ ಹಿಂದಿನ ಸ್ವಾಮಿಗಳು ಮೈಸೂರು ರಾಜ ಮನೆತನದ ಸ್ಥಾಪನೆಯಲ್ಲಿ ಬಹಳ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಾನು ಚರಿತ್ರೆಯನ್ನು ಓದಬೇಕಾದ್ರೆ ನನಗೆ ಅರಿವಿಗೆ ಬಂತು. ಸಾಮಾನ್ಯವಾಗಿ ಮೈಸೂರು ರಾಜರ ಮೂಲ ಪುರುಷ ಯದುರಾಯ ಅಂತ ಎಲ್ಲರೂ ಹೇಳ್ತಾರೆ. ಯದುರಾಯಗಿಂತ ಮುಂಚೆನೆ ಆರ್ಬೆರಳು ಚಾಮರಾಜ ಅವರು ಸುತ್ತೂರು ಮಠಕ್ಕೆ ಸಮೀಪ ಕಪಿಲಾ ನದಿ ಬಲಭಾಗದಲ್ಲಿರ್ತಕ್ಕಂಥ ಹದಿನಾಡು ಗ್ರಾಮದಲ್ಲಿ 33 ಹಳ್ಳಿಗಳ ಒಡೆಯರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರನ್ನ ಆರ್ಬೆರಳು ಚಾಮರಾಜರು ಅಂತ ಕರೀತಾರೆ. ಯಾಕಂದ್ರೆ ಅವ್ರ ಕೈಯಲ್ಲಿ 6 ಬೆರಳು ಇದ್ವು. ಒಂದು ಪ್ರತೀತಿ ಏನ್ ಬಂತಂದ್ರೆ, ಯಾರ ಕೈಯಲ್ಲಿ 6 ಬೆರಳು ಇರ್ತವೋ ಅವರಿಗೆ ರಾಜಯೋಗ ಇರುತ್ತೆ ಅಂತಕ್ಕಂಥದ್ದು ಆ ಮೂಲಕನೇ ಪ್ರತೀತಿಗೆ ಬಂತು. ಅವರು ಚಾಮರಾಜರು ಆಳ್ವಿಕೆ ಚೆನ್ನಾಗಿತ್ತಲ್ಲಿ, ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥರಾಗಿದ್ರು. ಅವರಿಗೆ ಕಾಲಾನಂತರ ಅರಳು ಮರಳು ಉಂಟಾಯ್ತು, ಮತ್ತೆ ನಿಶಕ್ತಿ ಉಂಟಾಯ್ತು, ಬೆಡ್ ರಿಡನ್ ಆದ್ರು, ಜ್ಞಾಪಕ ಶಕ್ತಿ ಇಲ್ದಂಗಾಯ್ತು. 14 ಗ್ರಾಮದ ಒಡೆಯರು ಯಾವಾಗ ಆ ರೀತಿ ದುರ್ಬಲಗೊಂಡ್ರು, ಪಕ್ಕದಲ್ಲೇ ಕಾರುಗಳ್ಳಿ ಮಾರನಾಯಕ ಅವರು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಚಾಮರಾಜರಿಗೆ ಒಬ್ಬ ಚಿಕ್ಕದೇವರಸಿ ಅಂತಕ್ಕಂಥ ಮಗಳು ಇದ್ಲು, ಒಬ್ಬಳೇ ಮಗಳು. ಅವಳಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಅವರೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಚಾಮರಾಜನಿಗೆ ಆರೋಗ್ಯ ಕೈ ಕೊಟ್ಟಿತು. ಅದಕ್ಕೋಸ್ಕರ ಆಮೇಲೆ ಏನಾಯ್ತಂದ್ರೆ, ಕಾರುಗಳ್ಳಿ ಮಾರನಾಯಕ ಅವರು ನನಗೇನೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಬಿಡಿ ಅಂತ ಹೇಳಿ ಮಹಾರಾಣಿಯವರಿಗೆ ಪೀಡ್ಸಕ್ ಪ್ರಾರಂಭ ಮಾಡಿದ್ರು. ಚಾಮರಾಜರಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಮಹಾರಾಣಿಯವರಿಗೆ ತುಂಬಾ ಆತಂಕ ಉಂಟಾಯ್ತು, ಏನ್ ಮಾಡೋದು ನಾನು ಅಂತ. ಯಾಕಂದ್ರೆ ಕಾರುಗಳ್ಳಿ ಮಾರನಾಯಕರು ಅವಾಗ ಈ ಪ್ರದೇಶದಲ್ಲಿ ಬಹಳ ಪ್ರಬಲರಾಗಿದ್ರು. ಅವರು ದೆಹಲಿ ಸುಲ್ತಾನರು ಯಾವಾಗ ತಮಿಳುನಾಡು ಚೌಡರು, ಪಾಂಡ್ಯರು, ಪಲ್ಲವರ ಆ ಕಡೆ ಆ ಪ್ರದೇಶಗಳನ್ನ ಎಲ್ಲ ನಾವು ಗೆದ್ದು ಬಂದ್ಮೇಲೆ ಇವರು ಸಹ ಅವ್ರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಯುದ್ಧ ವಿದ್ಯೆಗಳನ್ನ ಕಲ್ತು ಬಂದಿರ್ತಾರೆ ಮತ್ತು ಅವ್ರ ಹತ್ರ ಕೆಲವು
ಯುದ್ಧದ ಸಾಮಗ್ರಿಗಳನ್ನ, ಕತ್ತಿ, ಖಡ್ಗ ಮತ್ತು ಇತರ ಸಾಮಗ್ರಿಗಳನ್ನ ಅವ್ರು ತಂದಿರ್ತಾರೆ. ಮತ್ತೆ ಯುದ್ಧದ ಕಲೆಯಲ್ಲಿ ಪ್ರಾವೀಣ್ಯತೆ ಪಡ್ಕೊಬಿಡ್ತಾರೆ ಅವರು. ನಿರ್ದಾಕ್ಷಿಣ್ಯವಾಗಿ ಯಾವುದೇ ದಯಾಪರ ಇಲ್ದಂಗೆ ನೇರವಾಗೇನೆ ಯಾರು ಅವರಿಗೆ ವಿರೋಧ ಮಾತಾಡ್ತಾರೆ ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಯಾವಾಗ ಕಾರ್ಗಳ್ಳಿ ಮಹಾರಾಜ ಮಾರನಾಯಕರು ಮಹಾರಾಣಿಯವರಿಗೆ 12 ಗ್ರಾಮದ ಮಹಾರಾಣಿಯವರಿಗೆ ಮಗಳು ಕೊಡ್ಬೇಕು ಅಂತ ಪೀಠಿಸಿದಾಗ ಅವರು ತುಂಬಾ ಆತಂಕಕ್ಕೊಳಗಾಗಿ ಅಲ್ಲೇನೆ ಕಪಿಲಾ ತೀರ್ಥದಲ್ಲಿರ್ತಕ್ಕಂಥ ಸುತ್ತೂರು ಸ್ವಾಮಿಗಳಿಗೆ ಹೋಗಿ ಮನವಿ ಮಾಡಿಕೊಡ್ತಾರೆ. ಸ್ವಾಮೀಜಿ, ಈ ರೀತಿ ಸಮಸ್ಯೆ ಆಗಿದೆ, ನನ್ನ ಮಗಳು ವಯಸ್ಸಿನಲ್ಲಿ ಚಿಕ್ಕವಳು, ಮಾರನಾಯಕ ಈಗಾಗಲೇ ಮದುವೆ ಆಗಿರ್ತಕ್ಕಂಥವ್ರು, ಅವರ ಆಚಾರ ಆಹಾರ ಪದ್ಧತಿಗಳೇ ಬೇರೆ, ನಾವು ಶಿವನ ಆರಾಧಕರು, ನಾವು ಮಾಂಸ ಮದ್ಯ ಅವನ್ನೆಲ್ಲ ನಾವು ಉಪಯೋಗಿಸೋದಿಲ್ಲ. ಆಮೇಲೆ ಅವ್ರು ಈಗಾಗಲೇ ಮದುವೆ ಆಗಿರ್ತಕ್ಕಂಥವ್ರು, ಅದರಿಂದ ಯಾವುದೇ ರೀತಿ ಹೊಂದಾಣಿಕೆ ಆಗೋದಿಲ್ಲ, ನಾವು ಅಸಹಾಯಕರಾಗಿದೆ, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಸ್ವಾಮೀಜಿ ಕಾಯ್ತಾ ಇರ್ರಿ, ಸ್ವಲ್ಪ ದಿವಸ ದೇವರೇನೆ ಪರಿಹಾರ ಕೊಡ್ತಾನೆ, ದೇವ್ರ ಧ್ಯಾನ ಮಾಡಿ ಅಂತ ಹೇಳಿ ಒಂದು ಧೈರ್ಯ ಕೊಡ್ತಾರೆ. ಈ ಮಧ್ಯೆ ಶಿವಮೊಗ್ಗ ಜಿಲ್ಲೆ ಹಿರೇಕಲ್ಮಠದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆ ಸುದ್ದಿ ಸುತ್ತೂರು ಸ್ವಾಮಿಗಳಿಂದಲೇ, ಸುತ್ತೂರಿನಲ್ಲಿ ಆಗ ಸಿದ್ದಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗಿರ್ತಾರೆ. ಅವ್ರು ಹೇಳ್ತಾರೆ, ಸಿದ್ದಮಲ್ಲ ಶಿವಾಚಾರ್ಯ ಇವರು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಸಹ ಬೆಟ್ಟದಪುರದಲ್ಲಿ ಸಿದ್ದಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿದ್ದಾರೆ, ಅವ್ರ ಹತ್ರನೂ ನೀವು ಹೋಗಿ ಭೇಟಿ ಮಾಡಿ ನೀವು ಅರಿಕೆಯನ್ನ, ಈ ರೀತಿ ಸಮಸ್ಯೆಯನ್ನ ಅವ್ರ ಹತ್ರ ಹೇಳ್ಕೊಡಿ ಅಂತ ಹೇಳ್ತಾರೆ. ಹಿರೇಕಲ್ಮಠದ ಸ್ವಾಮಿಗಳು ಈಗಾಗಲೇ ಹೊನ್ನಾಳಿಯಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನ ಕಟ್ಟಿರ್ತಾರೆ. ಆ ಪ್ರದೇಶದಲ್ಲಿ ಚೆನ್ನಪ್ಪ ಸ್ವಾಮಿಗಳು ಅಂತ ಹೇಳಿ ಅವರು ತುಂಬಾ ಜನಪ್ರಿಯರಾಗಿರ್ತಾರೆ. ಅವ್ರ ಹತ್ರ ದೇವಸ್ಥಾನ ಕಟ್ಟಿರ್ತಕ್ಕಂಥ ದೈಹಿಕವಾಗಿ ಬಲಶಾಲಿಯಾದ ಒಡ್ಡರ ಗುಂಪು ಅವ್ರ ಹತ್ರ ಇರುತ್ತೆ. ಸ್ವಾಮೀಜಿಯವರು ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಬಲಶಾಲಿಯಾದ ಸೈನಿಕರು, ಒಂದು ರೀತಿ ಜನಗಳು ಇರ್ತಾರೆ, ಒಡ್ಡರ ಗುಂಪು ಇರುತ್ತೆ, ಅವರು ಶಕ್ತಿಶಾಲಿ ಆಗಿರ್ತಾರೆ. ಸ್ವಾಮೀಜಿಯವರು ಕಾರ್ಯ ಏನು ಅಂತಂದ್ರೆ ಸಾಮಾನ್ಯವಾಗಿ ಧರ್ಮ ಕಾರ್ಯ, ಶಿವತತ್ವಗಳು, ಒಳ್ಳೆ ವಿಚಾರಗಳನ್ನ ಜನಗಳಲ್ಲಿ ಜಾಗೃತಿ ಮೂಡ್ತಕ್ಕಂಥ ಕೆಲಸಕ್ಕೋಸ್ಕರನ ನಾಡಿನಾದ್ಯಂತ ಅವ್ರು ಪ್ರವಾಸ ಮಾಡ್ಬೇಕಾದ್ರೆ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅಲ್ಲಿ ಅವರು ಮೊಕ್ಕಾಂ ಮಾಡಿರ್ತಾರೆ. ಅಲ್ಲಿಗೆ ಮಹಾರಾಣಿಯವರು ಹೋಗಿ ಈ ಸಮಸ್ಯೆನ, ತಮಗೆ ಬಂದೋದಿರ್ತ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಳ್ತಾರೆ. ಅವಾಗ ಅವರು ಸಹ ಅವರಿಗೆ, ಮಹಾರಾಣಿಯವರಿಗೆ ಧೈರ್ಯವನ್ನ ಕೊಡ್ತಾರೆ, ದೇವರು ಇದ್ದಾನೆ, ಯಾಕಂದ್ರೆ ಇದು ಯಾವುದೇ ರೀತಿಯಲ್ಲೂ ಸಹ ಒಪ್ತಕ್ಕಂಥ ವಿಚಾರ ಅಲ್ಲ, ಯಾಕಂದ್ರೆ ಆ ವಯಸ್ಸಿನ ಅಂತರ, ಆಚಾರ ವಿಚಾರಗಳ ಅಂತರ, ಈಗಾಗಲೇ ವಿವಾಹ ಆಗಿರ್ತಕ್ಕಂಥ ವ್ಯಕ್ತಿ ಮತ್ತೆ ಈ ಕುಮಾರಿಯನ್ನ ಕೊಡ್ತಕ್ಕಂಥದ್ದು ಅಷ್ಟು ಸರಿ ಹೋಗಲ್ಲ, ದೇವರೇನೆ ಕಾಪಾಡ್ತಾನೆ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಅವರಿಗೆ ಮಹಾರಾಣಿಯವರಿಗೆ ಧೈರ್ಯ ಕೊಡ್ತಾರೆ. ಈ ಮಧ್ಯೆ ಯದುರಾಯ ಮತ್ತು ಕೃಷ್ಣರಾಯ ಅಂತಕ್ಕಂಥವ್ರು ದ್ವಾರಕೆಯಿಂದ ಬಂದವರು ಅಂತೇಳಿ ಅವರು ಬಂದು ಮೈಸೂರು ಪ್ರದೇಶಕ್ಕೆ ಬರ್ತಾರೆ. ಮೈಸೂರು ಅಂತಕ್ಕಂಥದ್ದು ಆಗ ಅಲ್ಲಿ ಈಗೇನು ಅರಮನೆ, ಅಂಬಾವಿಲಾಸ ಅರಮನೆ ಇದೆಯಲ್ಲ, ಅಲ್ಲಿ ಹೊಯ್ಸಳರು ಕಟ್ಟಿರ್ತಕ್ಕಂಥ ಒಂದು ಕೆರೆ ಇತ್ತು, ಮತ್ತೆ ಚೋಳರು ಕಟ್ಟಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಅಲ್ಲಿದ್ದು. ಮೈಸೂರು ಅಂದ್ರೆ ಸ್ವಲ್ಪ ಒಂದು 60-70 ಮನೆಗಳಿರ್ತಕ್ಕಂಥ ಒಂದು ಊರು ಅಷ್ಟೇನೆ. ಅಲ್ಲಿ ಅವರು ಒಂದು ಸೋಮೇಶ್ವರ ದೇವಸ್ಥಾನ, ಮತ್ತೆ ಅಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿ, ಮತ್ತೆ ಕೆಳಗಡೆ ಕಾಲಭೈರವೇಶ್ವರ ದೇವಸ್ಥಾನ ಇರುತ್ತೆ. ಕಾಲಭೈರವೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಅದು ಈಗಲೂ ಸಹ ಅರಮನೆ ಬಲಭಾಗದಲ್ಲಿ ಅಲ್ಲಿದೆ. ಆದ್ರೂ ಕೆರೆಯಲ್ಲಿ ಸ್ನಾನ ಮಾಡಿ ಸೋಮೇಶ್ವರನ ಪೂಜೆ ಮಾಡಿ ಅವರು ಬಂದು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇರ್ತಾರೆ. ಅವಾಗ ಅಲ್ಲೇನೆ ಕೆರೆಯಲ್ಲಿ ಅವರು ಕೂತಾಗ ಅಲ್ಲಿ ಹೆಣ್ಮಕ್ಳು ಬಟ್ಟೆಯನ್ನ ಒಗಿತಕ್ಕಂಥ ಹೆಣ್ಮಕ್ಳು ಮಾತಾಡ್ತಾರೆ. ಏನು ಅಂತಂದ್ರೆ, 14 ಗ್ರಾಮದ ಚಾಮರಾಜನ ಮಗಳು ಪ್ರಾಯಕ್ಕೆ ಬಂದಿದ್ದಾರೆ, ಆದ್ರೆ ಚಾಮರಾಜರಿಗೆ ಆರೋಗ್ಯ ಸರಿ ಇಲ್ಲ, ಮಾರನಾಯಕರು ಏನೋ ಪೀಡಿಸ್ತಾನಂತೆ, ಮದುವೆ ಮಾಡ್ಬೇಕು, ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಇವರಿಗೆ ಯದುರಾಯ ಮತ್ತು ಕೃಷ್ಣರಾಯನಿಗೆ ಇಲ್ಲಿ ಪರಿಸ್ಥಿತಿಗಳು ಗೊತ್ತಾಗ್ತವೆ. ಆಮೇಲೆ ಅವರಿಗೆ ಒಬ್ಬರು ಜಂಗಮರು ಹತ್ರ ಬಂದ್ಬಿಟ್ಟು, ನೋಡಿ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ
ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಬಂದಿದ್ದಾರೆ, ನೀವು ಅವ್ರನ್ನ ಭೇಟಿ ಮಾಡಿ ನಿಮಗೆ ಕೆಲವು 16 ಗ್ರಾಮದ ಮಹಾರಾಜರು ಏನಿದ್ದಾರೆ, ಒಡೆಯರು ಏನಿದ್ದಾರೆ, ಅಲ್ಲಿ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕಂಡುಹಿಡಿತಾರೆ, ನಿಮಗೆ ಒಳ್ಳೇದಾಗುತ್ತೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ವಿಲ್ಕ್ಸ್ ಅಂತಕ್ಕಂಥನು ಜಂಗಮರು ಅಂತ ಹೇಳ್ತಾನೆ ಅದನ್ನ. ಆದ್ರೆ ಆ ಜಂಗಮರು ಯಾರು ಅಂತಂದ್ರೆ ಆ ಕಾಲದಲ್ಲಿ ವಿರಕ್ತ ಮಠಗಳು ಇನ್ನೂ ಅಭಿವೃದ್ಧಿ ಆಗಿರಲಿಲ್ಲ. ಆ ಜಂಗಮರು ಅಂತಂದ್ರೆ ಸುತ್ತೂರು ಮಠದ ಸ್ವಾಮಿಗಳನ್ನೇ, ಆದಿ ಜಗದ್ಗುರುಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಸುತ್ತೂರು ಮಠ, ಈ ಸಿದ್ಧಗಿರಿ ಮತ್ತು ರೇವಣಸಿದ್ದೇಶ್ವರ ಬೆಟ್ಟದಿಂದ ಬಂದ ಸ್ವಾಮಿಗಳವರು. ಅವರು ಚೋಳ ಮಹಾರಾಜರಿಗೆ ಮೊದಲಿಂದಲೂ ರಾಜಗುರುಗಳಾಗಿರ್ತಾರೆ ಅವರು. ಆ ಚೋಳ ಮಹಾರಾಜ ಏನ್ ಮಾಡ್ತಾರೆ, ನೀವು ಇಲ್ಲೊಂದು ನಿಮಗೆ ಒಂದು ಮಠವನ್ನ ಕಟ್ಟಿಕೊಡ್ತೀನಿ ಅಂದ್ಬಿಟ್ಟು ಸುತ್ತೂರು ಕಪಿಲಾ ನದಿ ತೀರದಲ್ಲಿ ಒಂದು ಮಠವನ್ನ ಕಟ್ಟಿಕೊಡ್ತಾರೆ. ಅಲ್ಲಿ ಆದಿ ಜಗದ್ಗುರುಗಳಿಂದ ಅದು ಸುತ್ತೂರು ಮಠ ಪ್ರಾರಂಭ ಆಗುತ್ತೆ. ಅದು ಈ ಊರಿಗೆ ಯದುರಾಯ ಮತ್ತು ಕೃಷ್ಣರಾಯ ಬಂದಾಗ ಸಿದ್ದಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸುತ್ತೂರು ಮಠದ ಪೀಠಾಧಿಪತಿಗಳಾಗಿರ್ತಾರೆ. ಅವರು ಮಾಹಿತಿಯನ್ನ ಕೊಡ್ತಾರೆ. ಹೊಂದಾಳಿ ಸ್ವಾಮಿಗಳು ಅವ್ರ ಹಿಂದ್ಗಡೆ ದಂಡು ಬಂದಿದೆ, ಒಡ್ರು ಎಲ್ಲ ಇದ್ದಾರೆ, ನೀವು ಅವ್ರನ್ನ ಹೋಗಿ ನೀವು ಭೇಟಿ ಮಾಡಿ ಅಂತ ಹೇಳ್ತಾರೆ. ಅವಾಗ ಯದುರಾಯ ಮತ್ತು ಕೃಷ್ಣರಾಯ ಹಿರೇಕಲ್ಮಠದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಭೇಟಿ ಮಾಡ್ತಾರೆ. ಬುದೇ ನಮಗೆ ಇದು 16 ಗ್ರಾಮದ ಸಮಸ್ಯೆಗಳು ಮಹಾರಾಣಿಯವರು ತಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದಾರಂತೆ. ನಾನು ಅವಿವಾಹಿತ ಮತ್ತು ರಾಜ್ಯವನ್ನ ಕಳ್ಕೊಂಡವರು ನಾವು, ನಮಗೆ ದಾರಿ ತೋರಿಸ್ಬೇಕು, ಸುತ್ತೂರು ಮಠದ ಸ್ವಾಮಿಗಳು ನಮಗೆ, ನೀವು ಅದನ್ನ ಏನಾದ್ರು ಪರಿಹಾರ ಮಾಡಿ ಕಾಲ್ಗಳ್ಳಿ ಮಹಾರಾಜನ್ನ ನೀವು ಏನಾದ್ರು ಯುದ್ಧದಲ್ಲಿ ಗೆದ್ದು ಮಹಾರಾಣಿಯ ಮದುವೆ ಆದ್ರೆ ನಿಮಗೆ ಇಲ್ಲಿ ರಾಜಯೋಗ ಸಿದ್ಧಿಸುತ್ತೆ ಅಂತ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ತಾವು ಅನುಗ್ರಹ ನೀಡಬೇಕು ಅಂತ ಹೇಳ್ತಾರೆ. ಅವಾಗ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಹೇಳ್ತಾರೆ, ಅದು ಸರಿ ಇದೆ, ಅದು ನಿಮಗೆ ರಾಜಯೋಗ ಬರ್ತಾ ಇದೆ, ಈಗ ನೀವು ಕಾಲ್ಗಳ್ಳಿ ಮಹಾನಾಯಕನ ನೀವು ಯುದ್ಧದಲ್ಲಿ ಸೋಲಿಸ್ಬೇಕಾಗತ್ತೆ. ಅವ್ರ ಹತ್ರನೂ ದಂಡು ಇರುತ್ತೆ. ಸ್ವಾಮಿಗಳು ಅಲ್ಲಿ ಬಂದು ಮಕ್ಕ ಮೂಡಿದಾಗ ಅವರದ ಹಿಂದ್ಗಡೆ 100 ಜನ ಭಕ್ತಾದಿಗಳು ಬಲಶಾಲಿಗಳು ಇರ್ತಾರೆ ಅವ್ರ ಹತ್ರನ. ಆಮೇಲೆ 16 ಗ್ರಾಮದ ಸುತ್ತಮುತ್ತನೂ ಸಹನ ಚಾಮರಾಜರಿಗೆ ಬೆಂಬಲ ಇರ್ತಕ್ಕಂಥ ಜನಗಳು ಇರ್ತಾರೆ, ಅವ್ರದೇ ಒಂದು ಸೈನಿಕರ ದಂಡು ಇರುತ್ತೆ. ಅವಾಗ ಹಿರೇಕಲ್ಮಠದ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ, ಇವೆಲ್ಲ ಸೇರ್ಕೊಂಡು ಮಹಾನಾಯಕರನ್ನ ನೀವು ಸಂಹಾರ ಮಾಡಿದ್ರೆ ನೋಡಿ ನಿಮಗೆ ರಾಜಯೋಗ ಸಿಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಕಾಲ್ಗಳ್ಳಿ ಮಹಾರಾಜ ಅನ್ನೇನೋ ನೀವು ವಾಯ್ದಾ ಕೊಟ್ಟಿರ್ತಾನೆ, ಇಷ್ಟು ದಿವಸದಲ್ಲಿ ನನಗೆ ನೀವು ಮಗಳು ಮದುವೆ ಮಾಡ್ಕೊಟ್ಬಿಡ್ಬೇಕು, ತಡ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಆಮೇಲೆ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ, ನಾನು ವರ ಬಟ್ಟೆಗಳನ್ನ ಹಾಕೊಂಡು ನಮ್ಮ ಜ್ಯೋತಿಷಿಗಳು ಮತ್ತೆ ನಮ್ಮ ದಂಡು ಏನಿದೆ ನಾವೆಲ್ಲ ಬರ್ತೀವಿ, ನೀವು ಮಗಳು ಮದುವೆ ಮಾಡ್ಬೇಕಿದ್ದ ದಿವಸ ಅಂತ ಅವನು ರೆಡಿಯಾಗಿ ಬರ್ತಾನೆ. ಅವಾಗ ಅಷ್ಟೊತ್ತಿಗೆ ಯದುರಾಯ ಮತ್ತು ಕೃಷ್ಣರಾಯ ಮತ್ತು ಸುತ್ತಮುತ್ತಲ ಜನಗಳು ಮತ್ತೆ ಹೊನ್ನಾಳಿ ಕಡೆಯಿಂದ ಬಂದಿರ್ತಕ್ಕಂಥ ಜನಗಳು ಮತ್ತೆ 16 ಗ್ರಾಮದ ಇರ್ತಕ್ಕಂಥ ಸೈನಿಕರು ಎಲ್ಲ ಅಲ್ಲಿಗೆ ಸೇರ್ತಾರೆ. ಅವಾಗ ಅಷ್ಟೊತ್ತಿಗೆ ಕಾಲ್ಗಳ್ಳಿ ಮಹಾರಾಜ ಇವರಿಗೆ ಮಾರಪ್ಪ ನಾಯಕನಿಗೆ ಗೊತ್ತಾಗುತ್ತೆ, ಯಾರೋ ಏನೋ ಸಂಚು ನಡೀತಾ ಇದೆ ಅಂತ ಹೇಳಿ, ನೀವ್ ಯಾರು ಅಂತ ಕೇಳಿದಾಗ ಅವಾಗ ಅವರು ವಾಗ್ಯುದ್ಧ ಆಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಯದುರಾಯ ಮತ್ತು ಕೃಷ್ಣರಾಯ ಮತ್ತೆ ಸೈನಿಕರೆಲ್ಲ ಸೇರ್ಕೊಂಡು ಮಾರನಾಯಕನ ಸಂಹಾರ ಮಾಡಿಬಿಡ್ತಾರೆ. ಯುದ್ಧದಲ್ಲಿ ಮಾರನಾಯಕ ಸಂಹಾರ ಆಗ್ತಿದ್ದಂಗೆ ಸುದ್ದಿ ತಕ್ಷಣನೇ 16 ಗ್ರಾಮದ ಮಹಾರಾಣಿಯವರಿಗೆ ಸುದ್ದಿ ಬಿಟ್ಬಿಟ್ಟು ಅವರಿಗೆ ಆನಂದ ಆಗ್ಬಿಡುತ್ತೆ, ಬಹಳ ಸಂತೋಷ ಆಗುತ್ತೆ. ಅವಾಗ ಅಷ್ಟೊತ್ತಿಗೆ ಸುತ್ತೂರು ಸಿದ್ದಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಕಲ್ಮಠದ ಚನ್ನಮಲ್ಲಿಕ ಶಿವಾಚಾರ್ಯ ಮಹಾಸ್ವಾಮಿಗಳು 16 ಗ್ರಾಮಕ್ಕೆ ಬಂದಿರ್ತಾರೆ. ಅವಾಗ ಬಂದಾಗ ನೋಡಿ, ಈಗ ನಿಮಗೆ ಬಂದಿರ್ತಕ್ಕಂಥ ಸಮಸ್ಯೆ ಪರಿಹಾರ ಆಗಿದೆ, ಮತ್ತೆ ನೀವಿನ್ನೇನು ಬೇರೆ ಕಡೆ ವರನನ್ನ ಹುಡುಕ್ಬೇಕಾಗಿಲ್ಲ, ಇವರು ದ್ವಾರಕಾಪಟ್ಟಣದಿಂದ ಬಂದಿರೋರು, ಶ್ರೀಕೃಷ್ಣನ ಹಿನ್ನೆಲೆ ಇರ್ತಕ್ಕಂಥವ್ರು, ನೀವು ಈ ಹುಡುಗನಿಗೆ ಹಿರಿಯ ಮಗನಿಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ಬಿಡಿ ಅಂತ ಹೇಳಿ ಸ್ವಾಮಿಗಳು ಇಬ್ರು ಸಹನ ಅವರಿಗೆ ಮಹಾರಾಣಿಯವರಿಗೆ ಸಲಹೆಯನ್ನ ಕೊಡ್ತಾರೆ. ಮಹಾರಾಣಿಯವರು ಹುಡುಗನ ನೋಡ್ತಾರೆ, ಮತ್ತೆ ಅವರಿಗೆ ಎಲ್ಲ ಸರಿ ಹೋಗುತ್ತೆ, ಮತ್ತೆ ಅವನ ಹಿನ್ನೆಲೆ ಸರಿ ಇರುತ್ತೆ, ಅನುಭವಸ್ಥರಾಗಿರ್ತಾರೆ ಅವರು. ಹಾಗಾಗಿ ಅವರಿಗೆ
ಮದುವೆ ಮಾಡಕ್ ಜ್ಯೋತಿಷಿಗಳು ಎಲ್ಲ ಸೇರ್ಕೊಂಡು ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿವಿಧಾನಗಳನ್ನ ತಯಾರು ಮಾಡ್ತಾರೆ. ಅಷ್ಟೊತ್ತಿಗೆ 14 ಗ್ರಾಮಕ್ಕಿಂತನ ಮೈಸೂರು ಈಗೇನು ಅಂಬಾವಿಲಾಸ ಅರಮನೆ ಇದೆ, ಅಲ್ಲಿ ಕೆರೆಗಳು ಇರುತ್ತೆ, ಸೋಮೇಶ್ವರ ದೇವಸ್ಥಾನ ಇರುತ್ತೆ, ವಿಶಾಲವಾದ ಜಾಗ ಇರುತ್ತೆ, ಸುಂದರವಾದ ಸ್ಥಳ ಅದು. ಅಲ್ಲಿ ಒಂದು ಆ ಕಾಲದ ತಕ್ಕಂತೆ ಒಂದು ಅರಮನೆಯನ್ನ ಕಟ್ಟಿ ಅಲ್ಲಿ ಮದುವೆ ಚಪ್ಪಲಿಗಳನ್ನ ರೆಡಿ ಮಾಡಿ ಅಲ್ಲಿ ವೈಭವದಿಂದ ವಿವಾಹ ಆಗುತ್ತದೆ. ವಿವಾಹ ಮಾಡಿದ್ಮೇಲೆ ಯದುರಾಯ ಅವರು ಮೈಸೂರು ಸಂಸ್ಥಾನದ ಮಹಾರಾಜರಾದ್ರು ಅಂತ ಹೇಳ್ತಾರೆ. ಅಲ್ಲಿ ಒಂದು ಒಡೆಯರೆಂಬ ಶಬ್ದ ಅಲ್ಲಿ ಉತ್ಪತ್ತಿ ಆಗುತ್ತೆ. ಒಡೆಯರ್ ಅಂತಕ್ಕಂಥ ಶಬ್ದ ಏನಿದೆ ಅದನ್ನ ನೀಡಿದವರು ಹಿರೇಕಲ್ಮಠದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು. ಆ ಯದುರಾಯ ಮತ್ತು ಚಿಕ್ಕದೇವರಶ್ರೀ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಇನ್ನೇನು ಈಗ ನಿಮ್ಮ ಅಡಿಯ ಅಂದ್ರಾದ್ರು ಇವರಿಗೆ ಮೈಸೂರು 12 ಗ್ರಾಮದ ಪಟ್ಟವನ್ನ ಕಟ್ಬಿಟ್ಟು ಅವ್ರನ್ನೇ ರಾಜರನ್ನು ಮಾಡಿ ಅಂತೇಳಿ ಇಬ್ಬರು ಸ್ವಾಮೀಜಿಗಳು, ಸುತ್ತೂರು ಸ್ವಾಮಿಗಳು ಮತ್ತು ಹೊನ್ನಾಳಿ ಸ್ವಾಮಿಗಳು ಇಬ್ಬರು ಸಹನ ಮಹಾರಾಣಿಯವ್ರಿಗೆ ಹೇಳಿದಾಗ ತಮ್ಮ ಸಲಹೆ ಸರಿ ಇದೆ ಸ್ವಾಮೀಜಿ, ತಾವು ಹೇಳಿದ ಪ್ರಕಾರ ಇವ್ರನ್ನ ಈಗ 14 ಗ್ರಾಮದ ಮುಖ್ಯಸ್ಥರನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಹಿರೇಕಲ್ಮಠದ ಸ್ವಾಮಿಗಳು ಮಾತಾಡ್ತಾರೆ. ಈಗ 14 ಗ್ರಾಮದ ಕುಟುಂಬಕ್ಕೆ, ಮಹಾರಾಣಿಯ ಕುಟುಂಬಕ್ಕೆ ಬಂದಿರತಕ್ಕಂತ ವಿಪತ್ತು ಪರಿಹಾರ ಆಗಿದೆ. ಪಕ್ಕದ ಮಾರನಾಯಕರು ಸಹನ ಉಪಟಳ ಈಗ ಇಲ್ಲ. ಈಗ ನೀವು ಅವರ ಮಗಳನ್ನ ಮದುವೆ ಆಗಿದ್ದೀರಾ, ಮತ್ತೆ ನೀವು ಈ 14 ಗ್ರಾಮದ ಒಡೆಯರಾಗಬೇಕು ಅಂತ ಹೇಳಿ ಹಿರೇಕಲ್ಮಠದ ಸ್ವಾಮಿಗಳು ಅದನ್ನ ಅಪ್ಪಣೆ ನೀಡ್ತಾರೆ, ಆದೇಶ ನೀಡ್ತಾರೆ, ಆಶೀರ್ವಾದದಿಂದ ಹೇಳ್ತಾರೆ. ಅವಾಗ ಸುತ್ತೂರು ಮಠದ ಸ್ವಾಮಿಗಳು ಸಹ ಅದು ಸರಿ ಇದೆ ಅಂತೇಳಿ ಅವರು ಹೇಳ್ತಾರೆ. ಅವಾಗ ಆದ್ರಿಂದ ನೀವು ಇಂದು ಶ್ರೀ ಯದುರಾಯ ಒಡೆಯರ್ ಅಂತಕ್ಕಂಥದ್ದು ನಿಮ್ಮ ನಾಮಕರಣ ಅಂತ ಹೇಳ್ತಾರೆ. ಅವಾಗ ಯದುರಾಯ ಅವರು ತುಂಬಾ ವಿನಯಪೂರ್ವಕವಾಗಿ, ಸ್ವಾಮೀಜಿಗಳೇ, ಮಹಾಸ್ವಾಮಿಗಳೇ, ನನ್ನನ್ನು ಒಡೆಯರ್ ಅಂತ ಹೇಳಿ ತಮ್ಮ ಸಮ್ಮುಖದಲ್ಲಿ ನಾನು ಹೇಗೆ ಒಡೆಯರ್ ಅಂತಕ್ಕಂಥ ಕರೆಸಿಕೊಳ್ಳಿ, ತಮ್ಮ ಕೃಪೆಯಿಂದ ನನಗೆ ವಿವಾಹ ಯೋಗ್ಯ ಮತ್ತು ರಾಜ ಯೋಗ ಎರಡು ಸಹ ನಮಗೆ ದೊರೆತಿದ್ದಾವೆ. ಒಡೆಯರು ಅಂತ ನಾನು ತಮ್ಮ ಎದುರಿಗೆ ಯಾವ ರೀತಿ ಕರ್ಕೊಂಡೆ ಅಂತ ಹೇಳ್ತಾರೆ. ಅವಾಗ ಅದರಿಂದ ಯದುರಾಯ ಏನ್ ಮಾಡ್ತಾರೆ ಅಂದ್ರೆ, ಮಹಾಸ್ವಾಮಿಗಳೇ, ತಮ್ಮ ಹೆಸರಿನ ಮೊದಲ ಭಾಗದಲ್ಲಿ ಒಡೆಯರ್ ಅನ್ನತಕ್ಕಂಥ ಹೆಸರನ್ನ ತಾವು ಇಟ್ಕೋಬೇಕು, ನಾವು ಕೊನೆಯ ಭಾಗದಲ್ಲಿ ಒಡೆಯರ್ ಅನ್ನತಕ್ಕಂಥ ಹೆಸರನ್ನ ಇಟ್ಕೊಳ್ತೀವಿ ಅಂತೇಳಿ ಯದುರಾಯ ಅದನ್ನ ಅಲ್ಲಿ ಹೇಳ್ತಾರೆ. ಅದನ್ನ ಜ್ಯೋತಿಷಿಗಳು ಎಲ್ಲರೂ ಆ ರೀತಿ ಸಲಹೆ ಕೊಟ್ಟಿರ್ತಾರೆ. ಅವಾಗ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಏನು ಹಿರೇಕಲ್ಮಠದಿಂದ ಬಂದಿರ್ತಾರೆ, ಅವಾಗ ಅವರ ಹೆಸರಲ್ಲಿ ಶ್ರೀ ಷಟ್ಸ್ಥಲ ಬ್ರಹ್ಮ ಒಡೆಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ಜಯವಾಗಲಿ ಅಂತೇಳಿ ಎಲ್ಲರೂ ಜೈಕಾರ ಆಗ್ತಾರೆ. ಅವಾಗ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಮೊದಲು ಷಟ್ಸ್ಥಲ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೆಸರಿರುತ್ತೆ. ಯದುರಾಯರ ವಿನಂತಿಯ ಮೇರೆಗೆ, ಕೋರಿಕೆ ಮೇರೆಗೆ ಷಟ್ಸ್ಥಲ ಬ್ರಹ್ಮ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಅವರೇ ನಾಮಕರಣ ಆಗುತ್ತೆ. ಅವಾಗ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಯದುರಾಜ ಒಡೆಯರ್ ಅಂತ ಹೇಳಿ ಅವ್ರಿಗೆ ನಾಮಕರಣ ಮಾಡ್ತಾರೆ. ಒಡೆಯರ್ ಅಂತಕ್ಕಂಥ ಪದ ಅಲ್ಲಿಗೆ ಬಂದಿರುತ್ತೆ. ಒಡೆಯರ್ ಅಂತಕ್ಕಂಥ ಪದ ಈ ಮೊದಲೇ ಇತ್ತದು. ಏನು ಅಂತಂದ್ರೆ, ಈ ಮಧುರಾಯಿ ಆ ಕಡೆ ಅದು ಒಡೆತನ ಇರ್ತಕ್ಕಂಥವ್ರಿಗೆ ಒಡೆಯರ್ ಅಂತಕ್ಕಂಥದ್ದು ತಮಿಳು ಮೂಲದಿಂದ ಬಂದಿರ್ತಕ್ಕಂಥದ್ದು. ಈ ಒಡೆಯರ್ ಅಂತಕ್ಕಂಥ ಪದ ಸುತ್ತೂರು ಮಠದ 3-4 ಸ್ವಾಮೀಜಿಯವರಿಗೂ ಸಹ ಒಡೆಯರ್ ಅಂತಕ್ಕಂಥದ್ದು ಹೆಸರು ಇದೆ. ಅದು ಮತ್ತೆ ಬೇರೆ ಬೇರೆ ಮಹಾರಾಜರಿಗೂ ಒಡೆಯರ್ ಅಂತಕ್ಕಂಥ ಹೆಸರಿದೆ. ಈ ಒಡೆಯರ್ ಅಂತಕ್ಕಂಥ ಪದ ಮೈಸೂರು ಸಂಸ್ಥಾನದ ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಈ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರಿಗೂ ಒಡೆಯರ್ ಅಂತ ಬಂತು, ಮತ್ತೆ ಮೈಸೂರು ಅರಸರಿಗೂ ಸಹ ಒಡೆಯರ್ ಅಂತಕ್ಕಂಥ ಬಂತು. ಅಲ್ಲಿ ಪ್ರೌಢದೇವರಾಯ ವಿಜಯನಗರ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಿರ್ತಾನೆ. ಶ್ರೀರಂಗಪಟ್ಟಣ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರುತ್ತೆ. ಅವಾಗ ಈ ಯದುರಾಜ ಒಡೆಯರ್ ಅವರಿಗೆ ನೀವೇನೆ ಈ ಶ್ರೀರಂಗಪಟ್ಟಣದ
ನಿಮಗೆ ನಿಮ್ಮ ಆಡಳಿತ ನಿಮ್ಮ ಆಡಳಿತಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಅವಾಗ. ಅಲ್ಲಿಗೆ ಶ್ರೀರಂಗಪಟ್ಟಣ 17 ಗ್ರಾಮ 33 ಗ್ರಾಮಗಳು ಶ್ರೀರಂಗಪಟ್ಟಣ, ಮತ್ತೆ ಕಾರುಗಳ್ಳಿ ಮಾರಪ್ಪ ನಾಯಕ ತೀರೋದ್ಮೇಲೆ ಆ ಕಾರುಗಳ್ಳಿ ಅದೆಲ್ಲನ ಇಲ್ಲಿಗೆ ಇವರಿಗೆ ಬರುತ್ತೆ. ಮೈಸೂರಲ್ಲೇನೆ ಒಂದು ಸುಂದರವಾದ ಆ ಕಾಲದ ಅರಮನೆಯನ್ನ ಕಟ್ಟಿ ಮೈಸೂರಿಗೆ 14 ಗ್ರಾಮದಿಂದ ಶಿಫ್ಟ್ ಆಗ್ತಾರೆ. ಅವಾಗ ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತದು. ಮೈಸೂರು ಸಂಸ್ಥಾನ ಪ್ರಾರಂಭ ಆಗಿರ್ತಕ್ಕಂಥ ಹಿನ್ನೆಲೆ ಈ ರೀತಿ ಇದೆ. ಆ ನಂತರನ ಈ ಚಾಮರಾಜರು ಅಂತಕ್ಕಂಥವ್ರು ಬಹಳ ಪ್ರಭಾವಶಾಲಿಗಳವರು. ಯಾಕಂತಂದ್ರೆ ನೀವು ಮೈಸೂರು ಅರಸರು ಏನಿದ್ದಾರೆ, ಒಂದು ಮೈಸೂರು ಈಗ ಯದುರಾಜ ಒಡೆಯರು ಏನಿದ್ದಾರೆ ಈಗ ಪಟ್ಟಕ್ಕೆ ಬಂದಿರ್ತಕ್ಕಂಥವ್ರು, ಮತ್ತೆ ಯದುರಾಜ ಒಡೆಯರಿಂದನ ಇಲ್ಲಿವರೆಗೆ ಎಷ್ಟು ಜನ ಮಹಾರಾಜರು, ಒಂದು 24 ಜನ ಮಹಾರಾಜರು ಆಳ್ವಿಕೆ ಮಾಡಿರ್ಬೋದು ಅಂತ ಕಾಣುತ್ತೆ. ಆ ಮೈಸೂರು ಮಹಾರಾಜರ ಅನೇಕ ಮಹಾರಾಜರ ಹೆಸರು ಚಾಮರಾಜ ಅಂತಲೂ ಅದರಲ್ಲಿ ಸೇರುತ್ತದು. ಬೆಟ್ಟದ ಚಾಮರಾಜ ಒಡೆಯರು, ಬೇರೆ ಬೇರೆ ಹೆಸರು ಚಾಮರಾಜ ಅಂತಕ್ಕಂಥದ್ದು ಬರ್ತದೆ. ಚಾಮರಾಜನಗರ ಅಂತ ಹೆಸರಿಟ್ಟಿದ್ದಾರೆ. ಮತ್ತೆ ಲೋಕಲ್ ಅಲ್ಲಿ ಅನೇಕ ಹೆಸರು ಚಾಮರಾಜ ಅಂತ ಇದೆ. ಈಗ ಉದಾಹರಣೆಗೆ ಶ್ರೀಕಂಠ ನರಸಿಂಹರಾಜ ಒಡೆಯರ್ ತಂದೆಯವರು ಸಹನ ಅವ್ರ ಹೆಸರು ಚಾಮರಾಜ ಒಡೆಯರ್ ಅಂತಕ್ಕಂಥದ್ದು ಹೆಸರು ಬರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆಯಲ್ಲೂ ಬೇಕಾದಷ್ಟು ಜನ ಇವತ್ತು ಚಾಮರಾಜರು ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು. ಆ ಕಾಲದಲ್ಲಿ ದೊಡ್ಡ ಮನೆತನ ಅದು. ಅವರೇನೆ ಮೈಸೂರು ಸಂಸ್ಥಾನ ಮೂಲ ಕಾರಣಕರ್ತರು ಅವರು. ಚಾಮರಾಜ ಒಡೆಯರ್ ಅವರು 14 ಗ್ರಾಮದ ಮೂಲಕ ಮೈಸೂರು ಸಂಸ್ಥಾನ ಉದಯವಾಯಿತು. ಯದುರಾಯರು ಪ್ರಪ್ರಥಮ ರಾಜ ಅಂತ ಅನ್ನಿಸ್ಕೊಳ್ತಾರೆ. ಇಷ್ಟು ಮೈಸೂರು ಸಂಸ್ಥಾನದ ಸ್ಥಾಪನೆಯ ಬಗ್ಗೆ ನಾನು ಕೆಲವು ವಿಚಾರಗಳನ್ನ ಇದ್ರ ಬಗ್ಗೆ ಹೇಳಿದ್ದೀನಿ. ನಾನು ವಿಲ್ಕ್ಸ್ ಅವರು ಸಹ ಇದ್ರ ಬಗ್ಗೆ ಬರೆದಿದ್ದಾರೆ. ಏನು ಅಂದ್ರೆ ದ್ವಾರಕಾಪಟ್ಟಣದಿಂದ ಬಂದಿರ್ತಕ್ಕಂಥವ್ರು, ಎಲ್ಲಿಂದ ಬಂದಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದು ಯದುವಂಶದವರು ಅನ್ನೋದು ಅದರಲ್ಲೇನು ವಿವಾದ ಏನಿಲ್ಲ. ಯಾಕಂತಂದ್ರೆ ಈ ಮಹಬೂಬಿನ್ ತೊಗಲಕ್ ವಂಶಸ್ಥರು ಡೆಲ್ಲಿಯನ್ನ ಇಡೀ ಭರತಖಂಡವನ್ನು ಆಳ್ಬೇಕಾದ್ರೆ ದೇವಗಿರಿಗೆ ಅವರು ಡೆಲ್ಲಿಯಿಂದ ದೇವಗಿರಿಗೆ ತಮ್ಮ ರಾಜಧಾನಿಯನ್ನ ವರ್ಗ ಮಾಡ್ತಾರೆ ಅವರು. ಕಾರಣ ಏನಂತಂದ್ರೆ ದಕ್ಷಿಣ ಭಾರತದ ಪ್ರದೇಶಗಳನ್ನ ಗೆಲ್ಬೇಕು ಅಂತ ಒಂದು ಕಾರಣ, ಹತ್ರ ಇದ್ರೆ ಒಳ್ಳೇದು ಅಂದ್ಬಿಟ್ಟು ದೌಲತಾಬಾದ್ ಅಂತ ದೇವಗಿರಿ ಅಂತಕ್ಕಂಥದ್ದು ಏನಿದೆ ಅಲ್ಲಿ ದೇವಗಿರಿ ಯಾದವರು ಆಳ್ವಿಕೆ ಮಾಡ್ತಿರ್ತಾರೆ. ಆ ದೇವಗಿರಿ ಯಾದವ್ರನ್ನ ಸೋಲಿಸಿ ತಗಲಕ್ ವಂಶಸ್ಥರು ಇಲ್ಲಿಗೆ ತಮ್ಮ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತಾರ ಮಾಡ್ಬೇಕಂತ ಒಂದು ಕಾರಣ ಆದ್ರೆ ಅವರಿಗೆ ಮಂಗೋಲದ ಆಗಿದ್ದಾಗೆ ಬಂದು ಅಲ್ಲಿ ಅವರಿಗೆ ತುಂಬಾ ದಾಳಿ ಮಾಡ್ತಿರ್ತಾರೆ, ಉಪಟಳ ಕೊಡ್ತಿರ್ತಾರೆ ತಗಲಕ್ ವಂಶಸ್ಥರಿಗೆ. ಅವರಿಂದಲೂ ಸಹ ತಪ್ಪಿಸ್ಕೋಬೇಕು ಅಂತೇಳಿ ತಗಲಕ್ ವಂಶಸ್ಥರು ದೇವಗಿರಿಗೆ ಇಲ್ಲಿ ಬರ್ತಾರೆ. ದೇವಗಿರಿಗೆ ಬಂದಾಗ ಇಲ್ಲಿರ್ತಕ್ಕಂಥ ಯಾದವರನ್ನ ಅವರು ಆ ಯದುವಂಶನ ಅವರು ಏನ್ ಮಾಡ್ತಾರೆ, ಯುದ್ಧದಲ್ಲಿ ಸೋಲಿಸ್ತಾರೆ. ಯದುವಂಶದೆಲ್ಲರನ್ನು ಅಲ್ಲಿ ಇಲ್ಲಿ ಚೆದರೋಗ್ಬಿಟ್ಟು ವಿಜಯನಗರಕ್ಕೆ ಬಂದು ಸೇರ್ಕೊಬಿಡ್ತಾರೆ. ವಿಜಯನಗರದಲ್ಲಿ ಅವಾಗ ಅಕ್ಕಬಕ್ಕರಿಂದ ವಿಜಯನಗರ ಸ್ಥಾಪನೆ ಆಗುತ್ತೆ. ಆಮೇಲೆ ಪ್ರೌಢದೇವರಾಯ ಅಧಿಕಾರಕ್ಕೆ ಬರ್ತಾರೆ. ಆ ಟೈಮ್ನಲ್ಲೇನೆ ಹಿಂದೂ ಸಾಮ್ರಾಜ್ಯ, ಹಿಂದೂ ಅಂತಕ್ಕಂಥ ಎಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಒಂದು ಕಲ್ಪನೆ ಬರುತ್ತೆ. ಈ ದೇವಗಿರಿ ಯಾದವರಿಗೆ ಅವರು ಆಶ್ರಯವನ್ನು ಕೊಡ್ತಾರೆ. ಆ ದೇವಗಿರಿ ಯಾದವರು ಮೊದಲು ಆ ಕಡೆ ದ್ವಾರಕಾಪಟ್ಟಣದಿಂದ ಬಂದು ಇಲ್ಲಿ ದೇವಗಿರಿ ಇದನ್ನ ಸಂಸ್ಥಾನ ಪ್ರಾರಂಭ ಮಾಡಿರ್ತಾರೆ. ಆಮೇಲೆ ಅವರು ವಿಜಯನಗರದಲ್ಲಿ ಇದ್ದು ರಾಜ್ಯವನ್ನ ಕಳ್ಕೊಂಡಿರ್ತಾರೆ. ಮತ್ತೆ ನಾವು ರಾಜರಾಗಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಅದಕ್ಕೆ ತಕ್ಕಂತೆ 14 ಗ್ರಾಮದಲ್ಲಿ ಉಂಟಾದ ಏನು ಕೌಟುಂಬಿಕ ಸಮಸ್ಯೆಗಳು ಮೂಲಕ ಅವರಿಗೆ ವಿವಾಹ ಯೋಗ ಮತ್ತು ರಾಜಯೋಗ ಎರಡು ಸಿಕ್ಕು ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಇಷ್ಟು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಸಾಕು ಇಷ್ಟು.